ಕಾರ್ಮಿಕ ಇಲಾಖೆ ಕೊಡುವಂತಹ ಕಟ್ಟಡ ಕಾರ್ಮಿಕರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ನೀವು ತಗೊಂಡಿದ್ದೀರಾ ಸರ್ ಅದನ್ನ? ತಗೊಂಡಿದ್ದೀವಿ ಸರ್. ಇಪ್ಪತ್ತೈದು ಕೆಜಿ ಅಕ್ಕಿ ಕೊಟ್ಟಿದ್ರು ಸರ್, ಒಂದು 5 ಕೆಜಿ ಎಣ್ಣೆ. ಕಟ್ಟಡ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲಗಳನ್ನು ಕೊಡ್ತಾ ಇದೆ. ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಿಸ್ತಾ ಇದ್ದಾರೆ. ಸೊ ಈಗ ಒಬ್ಬರು ಫಲಾನುಭವಿ ನಮ್ಮ ಜೊತೆ ಇದ್ದಾರೆ. ಅವರು ಕಾರ್ಡಿಂದ, ಸ್ಮಾರ್ಟ್ ಕಾರ್ಡ್ನಿಂದ ಏನೆಲ್ಲ ಉಪಯೋಗ ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಅವರನ್ನೇ ಮಾತಾಡ್ಸ್ತಾ ಕೇಳ್ತಾ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ ಸರ್, ವೆಂಕಟೇಶ್ ಅಂತ ಸರ್. ಸರ್ ನೀವು ಈ ಒಂದು ಕಾರ್ಮಿಕ ಇಲಾಖೆ ಕೊಡುವಂತಹ ಕಟ್ಟಡ ಕಾರ್ಮಿಕರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ನೀವು ತಗೊಂಡಿದ್ದೀರಾ ಸರ್ ಅದನ್ನ? ತಗೊಂಡಿದ್ದೀವಿ ಸರ್. ಅದರಿಂದ ಏನು ಭಾಳ ಯೂಸ್ ಆಗಿಲ್ಲ ನಮಗೆ. ನಮ್ಮಮ್ಮವ್ರಿಗೆ ಒಂದು ಸಲ ಯೂಸ್ ಆಗಿದೆ ಅಷ್ಟೇ ಸರ್. ಯಾವಾಗ ತೊಗೊಂಡ್ರಿ ಸರ್ ನೀವು ಕಾರ್ಡ್? ಯಾವಾಗ ತೊಗೊಂಡ್ರಿ? ಒಂದು 3 ವರ್ಷ ಆಗಿದೆ ಸರ್. 3 ವರ್ಷದಿಂದ ನೀವು ಇದುವರೆಗೂ ಏನಾದರೂ ಅದರಿಂದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ? ಏನು ಆ ಥರ ಏನು ಪಡ್ಕೊಂಡಿಲ್ಲ ಸರ್. ಸರ್ ಇಲ್ಲಿಗೆ ಕಾರ್ಮಿಕ ಇಲಾಖೆ ಕೆಲವೊಂದು ನಿಮಗೆ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇದೆ. ಏನಂತಂದರೆ ನೀವು ಇದನ್ನು ನೋಡ್ಬೋದು, ನೀವು ಅದರಲ್ಲಿ ಡೀಟೇಲ್ ತೊಗೋಬೋದು. ನಿಮಗೆ ಪಿಂಚಣಿ ಸೌಲಭ್ಯ ಕೊಡುತ್ತೆ. 60 ವರ್ಷ ಆದಮೇಲೆ ನಿಮಗೆ ಪಿಂಚಣಿ ಸೌಲಭ್ಯ ಅಂದರೆ ಪೆನ್ಷನ್ ಕೊಡ್ತಾರೆ. ಅದಾದಮೇಲೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪತ್ನಿ ಅಥವಾ ಯಾರಾದರೂ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಅವ್ರಿಗೆ ಅನಾರೋಗ್ಯ ಆಯಿತು ಅಂದ್ಕೊಳ್ಳಿ, ಅವರಿಗೆ ಸೌಲಭ್ಯ ಕೊಡ್ತಾರೆ. 1 ಲಕ್ಷದವರೆಗೂ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ಮನೆಯಲ್ಲಿ ಯಾರಾದರೂ ತೀರೋದ್ರೆ ಅಥವಾ ನೀವೇ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆಯಿತು, ಸೊ ಈ ಥರ ಕಾರ್ಮಿಕರ ಭದ್ರತೆಗೋಸ್ಕರ, ಯಾಕೆಂದರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಸಾಕಷ್ಟು ಒಂದಿಷ್ಟು ಅನುಕೂಲಗಳನ್ನು ಗೌರ್ಮೆಂಟ್ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಹೇಳಿದ್ದಾರೆ ಕಾರ್ಡ್ ಮಾಡಿಸ್ಬೇಕಾದ್ರೆ? ಈ ಥರ ಏನು ಹೇಳಿಲ್ಲ ಸರ್ ನಮಗೆ. ಸರ್ ಈವರೆಗೂ ನೀವು ಎಷ್ಟು ಸರಿ ಒಂದು ಕಾರ್ಡನ್ನು ಯೂಸ್ ಮಾಡ್ಕೊಂಡಿದ್ದೀರಿ? ನಮ್ಮ ಅಮ್ಮವ್ರು ಒಂದು ಸಲ ಯೂಸ್ ಮಾಡಿದ್ದಾರೆ ಅಷ್ಟೇ ಸರ್. ನಮ್ಮ ಹತ್ರ ಏನು ಕೇಳಿಲ್ಲ ಸರ್ ಆ ಥರ ಯೂಸ್ ಮಾಡೋಕ್ಕೆ. ಓಕೆ, ಏನು ಕೊಟ್ಟಿದ್ರು ಸರ್ ನಿಮ್ಗೆ ಅವಾಗ? ಏನು ಸೌಲಭ್ಯ? ಒಂದು 25 ಕೆಜಿ ಅಕ್ಕಿ ಕೊಟ್ಟಿದ್ರು ಸರ್, ಒಂದು 5 ಕೆಜಿ ಎಣ್ಣೆ ಅಷ್ಟೇ ಸರ್, ಮತ್ತೇನು ಕೊಟ್ಟಿಲ್ಲ ಸರ್. ಈಗ ಅದೇ ನಾವು ಈಗಾಗಲೇ ಹೇಳಿದಂತೆ ಇಲ್ಲಿ ಒಂದು ಸೌಲಭ್ಯಗಳಿದ್ದಾವೆ ನೋಡಿ. ಇವಾಗ ನೀವು ಮದುವೆ ಆಗಿದ್ರಿ ಸರ್. ಮದುವೆ ಆಗೋಂಥ ಟೈಮಲ್ಲೂ ಕೂಡ ನಿಮಗೊಂದಿಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ ಅವರು. ಅಂದರೆ ಒಂದಿಷ್ಟು ಹಣಕಾಸಿನ ನೆರವು ಕೊಡ್ತಾರೆ. ನಿಮ್ಮ ಮಕ್ಕಳಿಗೂ ಕೂಡ ಒಂದು ಸೌಲಭ್ಯಗಳು ಕೊಡ್ತಾರೆ. ಜೊತೆಗೆ ನಿಮ್ಮ ಮಕ್ಕಳ ಎಜುಕೇಷನ್ಗೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ನಿಂದ ನಿಮಗೆ ಒಂದಿಷ್ಟು ಹಣ ಸಹಾಯವನ್ನು ಕೊಡ್ತಾ ಹೋಗ್ತಾರೆ. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿತ್ತ? ಏನಾದರೂ ತಿಳಿಸಿದ್ರಾ? ತಿಳಿಸಿಲ್ಲ ಸರ್, ಈ ಥರ ಏನು ತಿಳಿಸಿಲ್ಲ. ಆ ಥರನೂ ಕೇಳಿಲ್ಲ ನಾವು, ಇದು ಮಾಡಿಲ್ಲ ನಾವು, ಅವ್ರಿಗೂ ಬಂದಿಲ್ಲ ಸರ್ ನಮಗೆ. ಶುರುವಾಗಿ ಅಂದರೆ ನಿಮಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದಿದ್ದರಿಂದ ಇವಾಗ ನಾವು ನಿಮಗೆ ಇದನ್ನು ವಿವರಿಸಿ ಹೇಳ್ತಾ ಇದ್ದೀವಿ. ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ಅವ್ರ ಎಜುಕೇಷನ್ ಮುಂದಿನ ದಿನಗಳಲ್ಲಿ, ಸೊ ಆ ಥರ ಇದ್ದಾಗ ನೀವು ಈ ಒಂದು ಸೌಲಭ್ಯವನ್ನು ಪಡ್ಕೋಬೋದು. ಸೊ ಅದನ್ನು ನೀವು ತಗೊಳ್ಳಿ. ಆ ಥರ ಆಯ್ತು ಸರ್. ಓಕೆ, ಇದು ಕಟ್ಟಡ ಕಾರ್ಮಿಕರ ಒಂದಿಷ್ಟು ಮಾತುಗಳು. ಅವ್ರಿಗೂ ಕೂಡ ಈ ಒಂದು ಯೋಜನೆಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರಿಗೆ. ಹೀಗಾಗಿ ಒಂದು ಸಂತೋಷ್ ಲಾಡ್ ಅವರು ಜನಸಾಮಾನ್ಯರಿಗೂ ಮತ್ತು ಎಲ್ಲ ರೀತಿಯ ಕಾರ್ಮಿಕರಿಗೂ ಕೂಡ ಈ ಒಂದಿಷ್ಟು ಯೋಜನೆಗಳನ್ನು ತಲುಪಿಸಬೇಕು ಅಂತ ಅವರು ಈಗಾಗಲೇ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸಪೋರ್ಟಿವ್ ಆಗಿ ಇನ್ನಷ್ಟು ಜನರಿಗೆ ನಾವೊಂದು ಕಾರ್ಯಕ್ರಮಗಳನ್ನು ತಲುಪಿಸ್ತೀವಿ ಅಂತ ಹೇಳ್ತೀನಿ.